ಸುಬ್ರಹ್ಮಣ್ಯ ಕ್ಷೇತ್ರದ ಆ ಮಹಿಮೆಯನ್ನೇ ಮತ್ತಷ್ಟು ವರ್ಣನೆ ಮಾಡ್ತಾ ಇದ್ದಾರೆ. ಬ್ರಹ್ಮ ಹತ್ಯಾ ದೋಷಶೇಷಂ ಬ್ರಾಹ್ಮಣಾನಾಂ ಹರನ್ನಯಂ ವಿರೋಧೇತು ಪರಂ ನ್ಯಾಯಂ ಇತಿ ನ್ಯಾಯಂ ಅಮಾನಯತ್. ವ್ಯಾಕರಣ ಶಾಸ್ತ್ರದ ಒಂದು ಭಾಗದಲ್ಲಿ ಒಂದು ನಿಯಮ ಬರುತ್ತೆ. ಗಣಿತದಲ್ಲಿ ಸೂತ್ರಗಳು ಅಂತಿರತ್ತೆ, ಕೆಲವೊಂದಿಷ್ಟು ಸೂತ್ರಗಳು ಅಂತ ಗಣಿತದಲ್ಲಿ ಹೇಗಿರುತ್ತೋ ಹಾಗೆ ವೇದಾಂತಗಳ ಅರ್ಥವನ್ನು ನಿರ್ಣಯ ಮಾಡ್ಲಿಕ್ಕೆ, ಅದೇ ರೀತಿಯಾಗಿ ವ್ಯಾಕರಣದ ಶಬ್ದಗಳ ನಿಷ್ಪತ್ತಿಯನ್ನ ತೋರಿಸಿಕೊಡ್ಲಿಕ್ಕೆ ವ್ಯಾಕರಣ ಸೂತ್ರಗಳು ಅಂತಿವೆ. ನ್ಯಾಯ ಸಿದ್ಧಾಂತದ ಸಾರವನ್ನ ತಿಳಿಸಿಕೊಡ್ಲಿಕ್ಕೆ ನ್ಯಾಯ ಸೂತ್ರಗಳು ಅಂತಿವೆ, ಯೋಗ ಸೂತ್ರಗಳು ಅಂತಿವೆ. ಈ ಎಲ್ಲ ಸೂತ್ರಗಳಲ್ಲಿ ಒಂದು ನಿಯಮವನ್ನ ಅನುಸರಣೆ ಮಾಡಿದ್ದಾರೆ. ಈಗ 2 ಸೂತ್ರಗಳನ್ನ ಹೇಳಿರ್ತಾರೆ ಸೂತ್ರಕಾರರು, ಒಂದು 1000 ಸೂತ್ರಗಳನ್ನ ಬರೆದಿರ್ತಾರೆ. ಅದರಲ್ಲಿ ಮೊದಲಿಗೆ ಒಂದು ವಿಷಯವನ್ನ ಹೇಳಿರ್ತಾರೆ. ಆ ಸೂತ್ರಕ್ಕೆ ವಿರುದ್ಧವಾಗಿ ಸ್ವಲ್ಪ ವ್ಯತ್ಯಾಸವಾಗಿ ಏನಾದ್ರೂ ಅರ್ಥ ಕಂಡು ಬಂತು ಅಂತಂದ್ರೆ ಮೊದಲೇ ಹೇಳಿದ ಹಾಗೆ ಮಾಡ್ಬೇಕೋ ನಂತರ ಹೇಳಿದ ಹಾಗೆ ಮಾಡ್ಬೇಕೋ ಅಂತ ಪ್ರಶ್ನೆ. ಅಲ್ಲೆಲ್ಲ ಅವರು ವೈಯಾಕರಣ ಸಿದ್ಧಾಂತದಲ್ಲಿ ತೀರ್ಮಾನ ಮಾಡಿರೋದೇನು ಅಂತಂದು ಹೇಳಿದ್ರೆ, ವಿರೋಧೇತು ಪರಂ ನ್ಯಾಯಂ, ಪೂರ್ವ ಸೂತ್ರಕ್ಕೂ ಮತ್ತು ಮುಂದಿನ ಸೂತ್ರಕ್ಕೂ ಯಾವುದಾದ್ರೂ ಅರ್ಥದಲ್ಲಿ ವಿರೋಧ ಬಂತು ಅಂತಂದ್ರೆ ಪರಂ ನ್ಯಾಯಂ, ಮುಂದಿನ ಸೂತ್ರದಲ್ಲಿ ಏನ್ ಹೇಳಿರ್ತಾರೋ ಅದನ್ನೇ ಪ್ರಮಾಣವಾಗಿ ಇಟ್ಕೊಳ್ಬೇಕು. ಅಪ್ಡೇಟೆಡ್ ವರ್ಷನ್ ಇರತ್ತೆ ಅದರಿಂದಾಗಿ ಅಂತ ನೋಡಿ. ಈಗ ಸೈನ್ಸ್ ಅಲ್ಲಿ ಒಂದು 50-60 ವರ್ಷದ ಹಿಂದೆ ಏನ್ ಹೇಳ್ತಾ ಇದ್ರು ಅದಕ್ಕೂ ಇದಕ್ಕೂ ಈಗ ಇಲ್ಲ, ನಾವು ಇನ್ನಷ್ಟು ಅನ್ವೇಷಣೆಗಳನ್ನು ಮಾಡಿದಾಗ ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇದೆ ಅಂತ ನಾವು ಬದಲಾಗಿದ್ದೇವೆ. ಅಲ್ಲಿ ಹಿಂದೆ ಹೇಳಿದಂತಹ ವಿಷಯಗಳನ್ನ ಬಿಟ್ಟು ಹೊಸದಾಗಿ ಅನ್ವೇಷಿಸಿದಂತಹ ವಿಷಯಗಳನ್ನ ಹೌದು ಈಗ ಹೇಳಿದ್ ಇವ್ರೇ ಈಗೇನೆ ಹೇಳ್ತಾ ಇದ್ದಾರೋ ಇದು ಸರಿ ಅಂತ ತೀರ್ಮಾನ ಮಾಡ್ತೇವೆ. ಹಾಗೆಯೇ ಇಲ್ಲಿಯೂ ಕೂಡ ಸೂತ್ರಗಳಲ್ಲಿ ಹಿಂದಿನ ಸೂತ್ರದಲ್ಲಿ ಒಂದು ಅರ್ಥವನ್ನು ಹೇಳಿರ್ತಾರೆ, ಮುಂದಿನ ಸೂತ್ರದಲ್ಲಿ ಮತ್ತೊಂದು ಅರ್ಥವನ್ನು ಹೇಳಿದಾಗ ಅಲ್ಲಿ ಹಿಂದಿನ ಸೂತ್ರದಲ್ಲಿ ಏನ್ ಅರ್ಥವನ್ನು ಹೇಳಿರ್ತಾರೋ ಆ ಅರ್ಥವನ್ನು ಬಿಟ್ಟು ಹೊಸದಾದ ಅರ್ಥವನ್ನ ಹೇಳೋದು ವ್ಯಾಕರಣ ಸೂತ್ರದಲ್ಲೂ ಕೂಡ ಬಂದಂತ ಒಂದು ರೂಢಿ. ಪ್ರಸಕ್ತದಲ್ಲಿ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದು ಹೇಳಿದ್ರೆ, ಈಗ ಬ್ರಹ್ಮ ಹತ್ಯಾ ದೋಷ ಬಂದಿತ್ತು. ಈ ಕುಷ್ಠರೋಗ ಯಾಕೆ ಬರುತ್ತೆ ಅಂತಂದು ಹೇಳಿದ್ರೆ, ಬ್ರಹ್ಮ ಕ್ಷಯರೋಗಿ ಸ್ಯಾತ್, ಯಾರು ಬ್ರಹ್ಮ ಹತ್ಯೆಯನ್ನು ಮಾಡಿರ್ತಾರೋ ಅವರಿಗೆ ಕ್ಷಯರೋಗ ಅಥವಾ ಕುಷ್ಠರೋಗ ಇವುಗಳು ಬರುತ್ತೆ. ಏನಿದ್ರ ಅಭಿಪ್ರಾಯ ಅಂತಂದ್ರೆ, ಈ ಜನ್ಮದಲ್ಲಿ ನಾವು ಯಾವುದೋ ಒಂದು ದೊಡ್ಡ ಬ್ರಾಹ್ಮಣರಿಗೋ ಅಥವಾ ಜ್ಞಾನಿಗಳಿಗೋ ನಿಂದನೆಯನ್ನು ಮಾಡಿದರೆ ಅಥವಾ ಅವರ ಹತ್ಯೆಯನ್ನು ಮಾಡಿದಿವಿ ಅಂತಂದ್ರೆ, ಬ್ರಾಹ್ಮಣರನ್ನ ಅಮಾಯಕರಾದವರನ್ನ ಕೊಂದರೆ ಅದಕ್ಕೆ ಶಿಕ್ಷೆಯಾಗಿ ಒಂದಿಷ್ಟು ಕಾಲದಲ್ಲಿ ನರಕದಲ್ಲಿ ವಾಸ ಮಾಡ್ತಾನೆ. ನರಕದಲ್ಲಿ ವಾಸವಾಗಿ ವಾಪಸ್ ಭೂಮಿಯಲ್ಲಿ ಹುಟ್ಟುತ್ತಾನಲ್ಲ, ಹುಟ್ಟಿದಂತಹ ವ್ಯಕ್ತಿಗೆ ಕುಷ್ಠರೋಗ ಬರುತ್ತೆ. ಕುಷ್ಠರೋಗ ಉಳ್ಳವನಾಗ ಆ ಜೀವಿ ಆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಬ್ರಹ್ಮ ಹತ್ಯೆಯ ಫಲವನ್ನು ಅನುಭವಿಸ್ತಾನೆ ಅಂತ ಬ್ರಹ್ಮ ಹತ್ಯೆಯ ಫಲವನ್ನು ಹೇಳುವಂತಹ ಒಂದು ಭಾಗ ಇದೆ. ಯಾವ ಮಾಡಿದಂತಹ ಪಾಪಗಳಿಗೆ ಯಾವ್ಯಾವ ಫಲಗಳನ್ನು ಅನುಭವಿಸ್ತಾರೆ ಅಂತ ಹೇಳುವಂತಹ ಪಾಪಗಳ ಫಲವನ್ನು ನಿರೂಪಣೆ ಮಾಡುವಂತಹ ಒಂದಿಷ್ಟು ಶಾಸ್ತ್ರಗಳಲ್ಲಿ ಭಾಗ ಇದೆ. ಹಾಗಾದ್ರೆ ಬ್ರಹ್ಮ ಹತ್ಯೆಯನ್ನು ಮಾಡಿದ್ರೆ, ಸುರಾಪಾನವನ್ನು ಮಾಡಿದ್ರೆ, ಗುರುಪತ್ನಿಯ ಸಂಘವನ್ನ ಮಾಡಿದ್ರೆ, ಸ್ತ್ರೀಯರಿಗೆ ಹಿಂಸೆಯನ್ನು ಕೊಟ್ರೆ, ಅನ್ಯಾಯ ಅತ್ಯಾಚಾರಗಳನ್ನು ಮಾಡಿದರೆ ನರಕದಲ್ಲಿ ಒಂದಿಷ್ಟು ಕಾಲ ಅನುಭವಿಸಿ ಆಮೇಲೆ ಭೂಮಿಗೆ ಬಂದು ಒಂದಿಷ್ಟು ಪಾಪಗಳನ್ನ ಒಂದಿಷ್ಟು ರೋಗಗಳನ್ನ ಪಡೀತಾರೆ ಅಂತಿದೆ. ಅದರಲ್ಲಿ ಬ್ರಹ್ಮ ಹತ್ಯೆಯನ್ನ ಮಾಡಿದವರಿಗೆ ನರಕದಲ್ಲಿ ದುಃಖಗಳನ್ನ ಅನುಭವಿಸಿ ವಾಪಸ್ ಭೂಮಿಗೆ ಬಂದಾಗ ಭೂಮಿಯಲ್ಲಿ ಕುಷ್ಠರೋಗ ಉಳ್ಳವನಾಗಿ ಹುಡ್ತಾನೆ ಅಂತ ಅವನಿಗೆ ಶಾಪ. ಅಂತಂದ್ರೆ ಅವನು ಮಾಡಿದಂತಹ ಪಾಪಗಳ ಫಲವನ್ನ ಅನುಭವಿಸುವ ಬಗೆ ಇದು. ಇಂತಹ ಸಂದರ್ಭದಲ್ಲಿ ಬ್ರಹ್ಮ ಹತ್ಯಾ ದೋಷ ಶೇಷಂ, ಬ್ರಹ್ಮ ಹತ್ಯೆ ಅದರ ಫಲವನ್ನ ನರಕದಲ್ಲಿ ಅನುಭವಿಸಿದ್ದಾನೆ, ಅದರ ಶೇಷ ಉಳಿದಿತ್ತು ಸ್ವಲ್ಪ. ಆ ಬ್ರಹ್ಮ ಹತ್ಯೆಯ
ಪಾಪದ ಸ್ವಲ್ಪ ಭಾಗ ಉಳಿದಿತ್ತು. ಯಾಕೆಂದ್ರೆ ಇಲ್ಲಿ ಬಂದು ಕುಷ್ಠರೋಗವನ್ನು ಅನುಭವಿಸ್ಬೇಕು ಅಂದ್ರೆ 100% ಬಂದಂತಹ ಪಾಪವನ್ನು ನರಕದಲ್ಲಿ ಅನುಭವಿಸ ಅಂದ್ರೆ ಇಲ್ಲಿ 100% ಸ್ವಚ್ಛವಾಗಿ ಬಂದ್ಬಿಡ್ತಾನೆ. ಹಾಗಲ್ಲ, ಸ್ವಲ್ಪ ಪಾಪಗಳನ್ನು ಉಳಿಸಿಕೊಂಡು ಬಂದು ಭೂಮಿಯಲ್ಲಿ ಕುಷ್ಠರೋಗವನ್ನು ಅನುಭವಿಸಬೇಕು. ಅಂತಹ ವ್ಯಕ್ತಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಮಾಡ್ತಾ ಇದ್ದಾರಲ್ಲ, ಆ ಸುಬ್ರಹ್ಮಣ್ಯ ದೇವರು ಈ ಕುಷ್ಠರೋಗವನ್ನು ಪರಿಹಾರ ಮಾಡುವ ಸಂದರ್ಭದಲ್ಲಿ ಸೂತ್ರಗಳಲ್ಲಿ, ವ್ಯಾಕರಣ ಸೂತ್ರಗಳಲ್ಲಿ ಏನಂತ ಅಲ್ಲಿ ನಿಯಮ ಇತ್ತು. ಹಿಂದೆ ಒಂದು ಸೂತ್ರವನ್ನ ಮಾಡಿರ್ತಾರೆ, ಮುಂದೆ ಒಂದು ಸೂತ್ರವನ್ನ ಮಾಡಿರ್ತಾರೆ. ಆ ಎರಡು ಸೂತ್ರಗಳ ಅರ್ಥದಲ್ಲಿ ಏನಾದ್ರೂ ವಿರೋಧ ಬಂತು ಅಂತಂದ್ರೆ, ಪರಸ್ಪರ ವಿರೋಧ ಬಂತು ಅಂತಂದ್ರೆ ಹಿಂದಿನ ಸೂತ್ರದ ಅರ್ಥವನ್ನು ಬಿಟ್ಬಿಡ್ಬೇಕು. ಹೊಸದಾಗಿ ಏನನ್ನ ರೂಲ್ ತಂದಿರ್ತಾರೋ ಆ ರೂಲ್ ಅನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ಇದ್ರ ಒಟ್ಟಾರೆ ಅಭಿಪ್ರಾಯ. ಈ ರೀತಿಯಾಗಿದ್ದಾಗ ಇಲ್ಲೋ ನೋಡಿ, ಬ್ರಹ್ಮಹತ್ಯೆಯನ್ನು ಮೊದಲಿಗೆ ಮಾಡಿದ್ದಾನೆ. ಬ್ರಹ್ಮಹತ್ಯೆಯನ್ನು ಮಾಡಿದ್ರಿಂದಾಗಿ ನರಕದಲ್ಲಿ ಅನುಭವಿಸಿ ವಾಪಸ್ ಭೂಮಿಯಲ್ಲಿ ಏನ್ ಮಾಡಬೇಕು? ಕುಷ್ಠರೋಗವನ್ನು ಅನುಭವಿಸಬೇಕು. ಪಾಪ ಮಾಡಿದ್ದು ಮೊದಲು, ಸೇವೆ ಮಾಡಿದ್ದು ವಾಪಸ್ ಈ ಶರೀರದಲ್ಲಿ ಬಂದಾಗ, ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬಂದು ಬ್ರಾಹ್ಮಣರ ಉಚ್ಚಿಷ್ಟದ ಮೇಲೆ ಹೊರಳಾಡಿದ್ದು ಆ ಪಾಪಗಳೆಲ್ಲವನ್ನ ಮಾಡಿ ಕುಷ್ಠರೋಗ ಬರುವಂತಹ ಜನ್ಮದಲ್ಲಿ ಅಥವಾ ಬಂದಂತಹ ಜನ್ಮದಲ್ಲಿ ಮಾಡಿರೋದು. ಅವಾಗ ಸುಬ್ರಹ್ಮಣ್ಯ ದೇವರಿಗೆ ಯೋಚನೆ ಆಗತ್ತೆ, ಏನ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕು? ಇವನು ಆ ಹಿಂದಿನ ಜನ್ಮದಲ್ಲಿ ಬ್ರಹ್ಮಹತ್ಯೆಯನ್ನು ಮಾಡಿದ್ರಿಂದ ಕುಷ್ಠರೋಗವನ್ನು ಹಾಗೆ ಇಟ್ಬಿಡ್ಲೋ, ಅಥವಾ ಈ ಜನ್ಮದಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾನೆ ಅದರಿಂದಾಗಿ ಇವನು ಕುಷ್ಠರೋಗವನ್ನು ಪರಿಹಾರ ಮಾಡ್ಲೋ ಅಂತ ವಿಚಾರ ಮಾಡಿದ ಸುಬ್ರಹ್ಮಣ್ಯ, ಇಲ್ಲ, ವಿರೋಧೇತು ಪರಂ ನ್ಯಾಯಂ, ಪರಸ್ಪರ ವಿರುದ್ಧ ಕೆಲಸವನ್ನ ಮಾಡಿದಾಗ ಮುಂದೆ ಏನ್ ಹೇಳಿದ್ದಾರೋ ಆ ಕೆಲಸವನ್ನ ಮಾಡಬೇಕು. ಮುಂದೆ ಹೇಳಿರೋದೇನು ಏನು ಅಂತಂದ್ರೆ, ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದಾನೆ, ಆ ಪ್ರಾಯಶ್ಚಿತ್ತಕ್ಕೆ ಫಲವಾಗಿ ಇವನಿಗೆ ಕುಷ್ಠರೋಗವನ್ನು ಪರಿಹಾರ ಮಾಡ್ತೇನೆ ಅಂತ ಪರಿಹಾರ ಮಾಡ್ತಾರೆ. ಇದು ವಿರೋಧೇತು ಪರಂ ನ್ಯಾಯಂ. ಮೊದಲಿಗೆ ಮಾಡಿದಂತಹ ಕುಷ್ಠರೋಗವನ್ನ, ಅದರ ಕುಷ್ಠರೋಗಕ್ಕೆ ಕಾರಣವಾದಂತಹ ಪಾಪವನ್ನು ಮೊದಲಿಗೆ ಮಾಡಿದ್ದಾರೆ. ನಂತರದಲ್ಲಿ ಮಾಡಿರೋದು ಪ್ರಾಯಶ್ಚಿತ್ತವಾದ ಈ ಕರ್ಮವನ್ನ. ಮೊದಲಿಗೆ ಪಾಪ ಮಾಡಿದ್ರು ಕೂಡ ನಂತರದಲ್ಲಿ ಮಾಡಿದಂತಹ ಪ್ರಾಯಶ್ಚಿತ್ತವೇ ಶ್ರೇಷ್ಠ ಅಂತ ತಿಳಿದಂತಹ ಸುಬ್ರಹ್ಮಣ್ಯ ದೇವರು ಅವನಿಗೆ ಬಂದಂತಹ ಕುಷ್ಠರೋಗವನ್ನು ಪರಿಹಾರ ಮಾಡಿದ್ರು ಅಂತ ಶಾಸ್ತ್ರೀಯ ಪ್ರಮೇಯಗಳನ್ನ ಇಲ್ಲಿ ಆ ಕ್ಷೇತ್ರಕ್ಕೆ ಹೊಂದಿಸಿಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಆ ನ್ಯಾಯವನ್ನು ತಲೆಯಲ್ಲಿ ಇಟ್ಕೊಂಡು ಅವ್ರು ಮಾಡಿದ್ದಾರೆ ಇದೆಲ್ಲ ಅರ್ಥ ಅಲ್ಲ. ಅಂದ್ರೆ ಬ್ರಹ್ಮಹತ್ಯೆಯ ದೋಷವನ್ನ ನರಕದಲ್ಲಿ ಅನುಭವಿಸಿ ಅದರ ಶೇಷ ಭಾಗವನ್ನ, ಕುಷ್ಠರೋಗವನ್ನ ಅನುಭವಿಸುವುದರ ಮುಖಾಂತರವಾಗಿ ಭೂಮಿಯಲ್ಲಿ ಕಳ್ಕೊಳ್ಬೇಕು ಅಂತ ಶಾಸ್ತ್ರಗಳಲ್ಲಿ ವಿಹಿತವಾದಂತ ಬ್ರಹ್ಮಹತ್ಯೆಯ ಪಾಪದ ಇದು. ಆದರೆ ಈ ಭಯಂಕರವಾದಂತಹ ಬ್ರಹ್ಮಹತ್ಯೆಯ ಪಾಪದ ಫಲವಾದ ಕುಷ್ಠರೋಗವನ್ನು ಕೂಡ ತನ್ನ ಕ್ಷೇತ್ರದಲ್ಲಿ ಬಂದು ಉರುಳು ಸೇವೆಯನ್ನ ಮಾಡಿದವರಿಗೆ ನಾಶ ಮಾಡತ್ತೆ ಅನ್ನುವಂತಹದ್ದು ಈ ಕ್ಷೇತ್ರದ ಹಿರಿಮೆ, ಗರಿಮೆ ಅಂತ ತಿಳಿಸಿಕೊಡ ಶಾಸ್ತ್ರದ ಸಂಪರ್ಕವನ್ನು ಕೂಡ ಸೇರಿಸ್ತಾ ಇದ್ದಾರೆ. ಬ್ರಹ್ಮ ಹತ್ಯಾ ದೋಷಂ ಬ್ರಾಹ್ಮಣಾನಾಂ ಹರನ್ನಯಂ ವಿರೋನಯತ್. ಬ್ರಹ್ಮಹತ್ಯ ಪದ ಶೇಷ ಸ್ವಲ್ಪ ಭಾಗ ಉಳಿದಿತ್ತು. ಹರನ್ ಈ ಹರಿಸುತ್ತಾ ಬ್ರಾಹ್ಮಣಾನಾಂ ಸರಿ ಕೇಳಿಸ್ತಾ ಇಲ್ಲ ಆಚಾರ್ಯ, ಸ್ವಲ್ಪ ಒಂದೆರಡು ಮೂರು ನಿಮಿಷದಿಂದ ಕೇಳಿಸ್ತಾ ಇಲ್ಲ. ಹರನ್ ಬ್ರಾಹ್ಮಣರು ಮಾಡಿದ ಯಾವುದೇ ವ್ಯಕ್ತಿಗಳು ಮಾಡಿದಂತ ಯಾವ ವಿಷಯ ಇದೆಯೋ ಆ ಕೇಳಿಸ್ತಾ ಇದೆಯಾ? ಬ್ರೇಕ್ ಆಗ್ತಾ ಇದೆ ಗುರುಗಳೇ. ಈಗ ಕೇಳಿಸ್ತಾ ಇದೆ ಗುರುಗಳೇ. ಬ್ರಾಹ್ಮಣರ ಉಚ್ಚಿಷ್ಟದ ಮೇಲೆ ವ್ಯಕ್ತಿಗಳು ಉರುಳಾಡಿದ್ದನ್ನ ನೋಡಿ ಅವರ ಬ್ರಹ್ಮಹತ್ಯಾ ದೋಷದ ಸ್ವಲ್ಪ ಉಳಿದ ಭಾಗವನ್ನ ಅಯಂ ಹರನ್ ಸುಬ್ರಹ್ಮಣ್ಯ ದೇವರು ನಾಶ ಮಾಡ್ತಾ ವೈಯಾಕರಣದ ಈ ನಿಯಮವನ್ನ ಅನುಸರಿಸುತ್ತಿದ್ದಾರೋ ಎಂಬಂತೆ ನನಗ್ ಕಾಣಿಸ್ತಾ ಇದೆ ಅಂತ ಅವರು
ವರ್ಣನೆ ಮಾಡ್ತಾ ಇದ್ದಾರೆ. ಏನು ವೈಯಾಕರಣರ ಕಾರ್ಯಾದಂತಹ ಸೂತ್ರಗಳಿದ್ದಾಗ ಮೊದಲಿಗೆ ಮಾಡಿದ ಸೂತ್ರದ ಅರ್ಥವನ್ನು ಬಿಟ್ಟು ನಂತರದಲ್ಲಿ ಮಾಡಿದ ಸೂತ್ರದ ಅರ್ಥವನ್ನೇ ಅನುಸರಿಸಬೇಕು. ಇದು ವಿರೋಧೇತು ಪರಂ. ಹಾಗೆ ಪ್ರಕೃತದಲ್ಲೂ ಕೂಡ ಮೊದಲಿಗೆ ಮಾಡಿದಂತಹ ಬ್ರಹ್ಮ ಹತ್ಯೆಯ ಫಲವಾದಂತಹ ಕುಷ್ಠರೋಗವನ್ನ ಪರಿಗಣಿಸದೇನೆ ನಂತರದಲ್ಲಿ ಮಾಡಿದ ಪ್ರಾಯಶ್ಚಿತ್ತ ಕರ್ಮವನ್ನ ನೋಡಿದಂತಹ ಸುಬ್ರಹ್ಮಣ್ಯ ಆ ವ್ಯಕ್ತಿಯಲ್ಲಿರುವಂತಹ ಪಾಪದ ಶೇಷವನ್ನ ಪರಿಹಾರ ಮಾಡಿ ಆ ವ್ಯಕ್ತಿಯನ್ನ ಕುಷ್ಠರೋಗದಿಂದ ಮುಕ್ತ ಮಾಡ್ತಾ ಇದ್ದಾನೆ, ಮುಕ್ತನನ್ನಾಗಿಸ್ತಾ ಇದ್ದಾನೆ. ಇತಿ ನ್ಯಾಯಂ ಅಮಾನಯತ್ ಎಂಬುದಾಗಿ ಆ ವ್ಯಾಕರಣದ ನ್ಯಾಯವನ್ನು ಒಪ್ಪಿದರೋ ಎಂಬಂತಿದೆ ಅಂತ ಈ ಶ್ಲೋಕದ ಭಾವಾರ್ಥ. ಬ್ರಹ್ಮ ಹತ್ಯೆಯ ದೋಷಶೇಷಂ, ಬ್ರಹ್ಮ ಹತ್ಯೆಯ ಪಾಪದಿಂದಾಗಿ ಪಾಪದ ಉಳಿದ ಭಾಗದಿಂದ ಬಂದಂತಹ ಕುಷ್ಠರೋಗವನ್ನ ಬ್ರಾಹ್ಮಣಾನಾಂ ಅಯಂ ಹರನ್, ಬ್ರಾಹ್ಮಣರ ಈ ಎಲೆಯ ಮೇಲೆ ಏನದು ಉರುಳಾಡಿದಾಗ ಅದನ್ನ ಪರಿಹಾರ ಮಾಡ್ತಾ ವಿರೋಧೇತು ಪರಂ ಕಾರ್ಯಂ, ಪರಸ್ಪರ ವಿರುದ್ಧವಾದ ಎರಡು ಇದ್ದಾಗ ನಂತರ ಬಂದಂತಹ ರೂಲನ್ನ ಅಪ್ಲೈ ಮಾಡಬೇಕು, ಸೂತ್ರಗಳನ್ನ ಅನುಸರಿಸಬೇಕು ಎಂಬ ನ್ಯಾಯವನ್ನ ಅಮಾನಯತ್, ನ್ಯಾಯವನ್ನ ಒಪ್ಪಿದ್ದಾರೆ. ಇತಿ ನ್ಯಾಯಂ ಅಮಾನಯತ್, ಇದನ್ನು ಒಪ್ಪಿ ಅದನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಕಾವ್ಯದ ಅದ್ಭುತವಾದ ಯುಕ್ತಿ ಅಲಂಕಾರವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಏನಾದರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು, ಅವಕಾಶ ಇದೆ. ಗುರುಗಳೇ, ಆಚಾರ್ಯರೇ, ಬ್ರಾಹ್ಮಣನ ಹರಣ್ಯಂ ಅಂದ್ರೆ ಏನು? ಬ್ರಾಹ್ಮಣರ ಆ ಪಾಪಗಳನ್ನ ಪರಿಹರಿಸುತ್ತಾ, ಬ್ರಾಹ್ಮಣರು ಅಂದ್ರೆ ಯಾರ್ಯಾರು ಆ ದೋಷವನ್ನು ಇಟ್ಕೊಂಡು ಬಂದು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೋ ಅವರ ಪಾಪಗಳನ್ನು ಪರಿಹರಿಸುತ್ತಾ ಅಂತ ಅರ್ಥ. ಗುರುಜಿ, ಇದು ಬ್ರಾಹ್ಮಣರಿಗೆ ಅಷ್ಟೇ ಬರ್ತದೋ ಅಥವಾ ಬೇರೆ ಜಾತಿಯವರಿಗೂ ಬರ್ತದೋ? ಎಲ್ರಿಗೂ ಬರುತ್ತೆ, ಎಲ್ರಿಗೂ ಬರುತ್ತೆ. ಗುರುಗಳೇ, ಎರಡು ಪ್ರಶ್ನೆ ಇತ್ತು ಗುರುಗಳೇ, ಪಾಠ ಸಂಬಂಧಪಟ್ಟ ಹಾಗೆ ಅಲ್ಲ. ಹಾ, ಹೇಳಿ. ಈ ವಿಷ್ಣು ಪಂಚಕ ಉಪವಾಸ ಅಂತಂದ್ರೆ ಏನು ಗುರುಗಳೇ? ಅಂದ್ರೆ ಅದು ವರ್ಷದಲ್ಲಿ ಒಂದು ತಿಂಗಳಲ್ಲಿ ಒಂದು ಸಂದರ್ಭ ಇರುತ್ತೆ. ಆ ಸಂದರ್ಭದಲ್ಲಿ ಒಂದು ತಿಂಗಳಿನಲ್ಲಿ 5 ದಿವಸ ಉಪವಾಸವನ್ನು ಮಾಡೋದು. ಅಂದ್ರೆ 2 ಏಕಾದಶಿಗಳನ್ನು ಬಿಟ್ಟು 5 ದಿವಸ ಉಪವಾಸವನ್ನು ಮಾಡೋದು. ಒಂದು ಪಕ್ಷದಲ್ಲಿ 15 ದಿವಸದಲ್ಲಿ 5 ದಿವಸ ಉಪವಾಸವನ್ನು ಮಾಡೋದು. ಇದನ್ನು ವಿಷ್ಣು ಪಂಚಕ ಅಂತ ಕರೀತಾರೆ. ಇನ್ನು ಭೀಷ್ಮ ಪಂಚಕ ಅಂತಂದ್ರೆ 5 ದಿವಸ ಕಂಟಿನ್ಯೂಸ್ ಆಗಿ ಉಪವಾಸವನ್ನು ಮಾಡೋದು. ಹಾ ಗುರುಗಳೇ. ಮತ್ತೆ ಇದನ್ನ ಭೀಷ್ಮ ಅತಿರಿಕ್ತೋಪವಾಸ ಅಂದ್ರೆ ಈ ಏಕಾದಶಿ ಅಂದ್ರೆ ಇನ್ನು ಬರುವ ಇವತ್ತು ಷಷ್ಠಿ, ಇನ್ನು ಬರುವಂತ ಏಕಾದಶಿ ಮಾರನೇ ದಿನ ಸಹ ಮತ್ತೆ ಅತಿರಿಕ್ತೋಪವಾಸ ಅಂತ ಇದೆ ಗುರುಗಳೇ. ಹಂಗಂದ್ರೆ ಏನು ಗುರುಗಳೇ? ಶ್ರವಣ ಉಪವಾಸ ಗೊತ್ತು, ಇದು ಯಾಕೆ ಗುರುಗಳೇ? ಇದು ಯಾವ ಮಠದ ಪಂಚಾಂಗದಲ್ಲಿದೆ? ಸೋದೆ. ಹಾಗ ಅತಿರಿಕ್ತ ಉಪವಾಸ ಅಂತಂದು ಹೇಳಿದ್ರೆ 2 ದಿವಸ ಅಂದ್ರೆ ಮರುದಿನದಲ್ಲೂ ಕೂಡ ಏಕಾದಶಿ ತಿಥಿ ಇದೆ, ಅವತ್ತು ಉಪವಾಸ ಮಾಡ್ಬೇಕು ಅನ್ನೋದು ಅಷ್ಟೇ. ಅಷ್ಟೇನಾ ಗುರುಗಳೇ? ಇದು ಶ್ರವಣ ಉಪವಾಸ ಅಲ್ಲ, ಅಂದ್ರೆ ಶ್ರವಣ ನಕ್ಷತ್ರ ಬಂದಿದ್ರಿಂದ, ಶ್ರವಣ ನಕ್ಷತ್ರ ಬಂದಿದ್ರಿಂದಾಗಿ ಮಾಡುವ ಉಪವಾಸ ಅಲ್ಲ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹರಯೇ ನಮಃ. ಹರೇ ಶ್ರೀನಿವಾಸ. ಹರೇಶ್ ನಮಸ್ಕಾರ.